ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಮೃತ್ಯುಂಜಯ ಆ್ಯಂಡ್ ಇವತ್ತು ಒಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ರೇಕಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಒಂದು ಟಾಪಿಕ್ಗಳ ಬಗ್ಗೆ ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ. ಬ್ರೇಕಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಿಲ್ಲ, ಸೊ ಅದಕ್ಕೋಸ್ಕರ ಬ್ರೇಕಿಂಗ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಬೇಸಿಕ್ಸಿಂದ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಲಾಕ್ ವಿಡಿಯೋಸ್ ಅಂದರೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಒಂದು ಟ್ಯುಟೋರಿಯಲ್ ವಿಡಿಯೋ ಬೇಕಾಗಿದ್ದರೆ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ನೀವು ಪ್ಲೇಲಿಸ್ಟ್ಗೆ ಹೋಗಿ ನೀವು ಯಾವ ಟ್ಯುಟೋರಿಯಲ್ ಬೇಕಂತ ಚೂಸ್ ಮಾಡಿಕೊಂಡು ನೋಡ್ಬೋದು. ಬನ್ನಿ ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಎಕ್ಸಲರೇಷನ್ನು ಮತ್ತು ಕ್ಲಚ್ಚು ಆಪರೇಷನ್ನು ಮತ್ತು ಯಾವ ರೀತಿಯಾಗಿ ಕ್ಲಚ್ ರಿಲೀಸ್ ಮಾಡಬೇಕು, ಯಾವ ರೀತಿಯಾಗಿ ಎಕ್ಸಲರೇಟ್ ಮಾಡಬೇಕಂತೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಬ್ರೇಕಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾವು ಯಾವ ರೀತಿಯಾಗಿ ಕ್ಲಚ್ ಬಿಡ್ತೀವಿ, ಯಾವ ರೀತಿಯಾಗಿ ಎಕ್ಸಲರೇಟ್ ಮಾಡ್ತೀವಿ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಬ್ರೇಕ್ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ನಾವು ಕನ್ಸಿಡರ್ ಮಾಡಿದಾಗ 4 ವೀಲರ್ಸ್ಗೆ 4 ವೀಲ್ಸ್ಗೆ ಬ್ರೇಕಿಂಗ್ ಅವೈಲೇಬಲ್ ಇರುತ್ತೆ. ನಾವೇನು ಮೇನು ಬ್ರೇಕ್ ಪೆಡಲ್ ಓದ್ತೀವಲ್ಲ, ಅವಾಗ 4 ಗಾಲಿಗಳಲ್ಲಿರೋ ಬ್ರೇಕ್ ಲೈನರ್ಸ್ ಆಪರೇಟ್ ಆಗುತ್ತೆ. ಫ್ರಂಟ್ 2 ವೀಲ್ಸ್ಗೆ ಡಿಸ್ಕು ಮತ್ತೆ ರಿಯರ್ ವೀಲ್ಸ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ದೊರೆಯುತ್ತೆ. ಹೈಯರ್ ಕೆಪಾಸಿಟಿ ಇರೋ ಗಾಡಿಗಳಲ್ಲಿ ನಿಮಗೆ 4 ವೀಲ್ಸ್ ಅಲ್ಲಿ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ನಮ್ಮ ಎಸ್ ಕ್ರಾಸ್ ವೆಹಿಕಲ್ ಅಲ್ಲಿ ಫ್ರಂಟ್ ಮತ್ತೆ ರಿಯರ್ ಅಲ್ಲಿ 2 ಸೈಡ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಮೆಜಾರಿಟಿ ಆಫ್ ದಿ ಗಾಡಿಗಳಲ್ಲಿ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇರುತ್ತೆ ಅಂಡ್ ರಿಯರ್ ಅಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ. ನಾವೇನು ಬ್ರೇಕ್ ಪೆಡಲ್ ಯೂಸ್ ಮಾಡ್ತೀವಲ್ವಾ, ಆ ಬ್ರೇಕ್ ಪೆಡಲ್ ನ ಯೂಸ್ ಮಾಡಿದಾಗ 4 ವೀಲ್ಗಳಲ್ಲಿ ಬ್ರೇಕಿಂಗ್ ಆಪರೇಷನ್ ಆಗುತ್ತೆ. ನಾವು ನಮ್ಮ ಕಾರ್ಗಳಲ್ಲಿ 3 ರೀತಿಯಾಗಿ ಬ್ರೇಕಿಂಗ್ ನ ಮಾಡಬಹುದು. ಫಸ್ಟ್ ಒನ್ ಬಂದು ಪೆಡಲ್ ಬ್ರೇಕಿಂಗ್. ನಾವೇನು ಕಾಲುಗಳಿಂದ ಪೆಡಲ್ ಅಲ್ಲಿ ಬ್ರೇಕ್ ಮಾಡ್ತೀವಲ್ವಾ, ಅದು ಫಸ್ಟ್ ಮೆಥಡ್. ಈ ಮೆಥಡ್ ಅನ್ನ ನಾವು ಬೇಸಿಕ್ ಆಗಿ ಪ್ರತಿಯೊಂದು ದಿನ ನಮ್ಮ ಡ್ರೈವಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಸೆಕೆಂಡ್ ಮೆಥಡ್ ಬಂದು ಪಾರ್ಕಿಂಗ್ ಬ್ರೇಕು. ಪಾರ್ಕಿಂಗ್ ಬ್ರೇಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅದು ತೋರಿಸ್ತೀನಿ ಯಾವ ರೀತಿಯಾದಂಥ ಒಂದು ಆಪರೇಷನ್ ಇರುತ್ತೆ ಅಂತ. ಪಾರ್ಕಿಂಗ್ ಬ್ರೇಕ್ ನ ಯೂಸ್ ಮಾಡೋದ್ರಿಂದ ನಾವು ಹಿಂದ್ಗಡೆ ಏನು ರಿಯರ್ ವೀಲ್ಸ್ ಇರುತ್ತಲ್ವಾ, ಅದಕ್ಕೆ ಒಂದು ಬ್ರೇಕಿಂಗ್ ಆಪರೇಷನ್ ನ ಮಾಡಬಹುದು. ಅಂಡ್ ಯಾವ ರೀತಿಯಾಗಿ ಪಾರ್ಕಿಂಗ್ ಬ್ರೇಕ್ ನ ಕೂಡ ಯೂಸ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಥರ್ಡ್ ಮೆಥಡ್ ಬಂದು ಎಂಜಿನ್ ಬ್ರೇಕಿಂಗು. ನಾವು ಯಾವಾಗ ಎಕ್ಸಲರೇಟರ್ ಕೊಡ್ತೀವಿ, ಗಾಡಿ ಮೂವ್ ಆಗ್ತಾ ಇರುತ್ತೆ, ಅವಾಗ ಎಕ್ಸಲರೇಟರ್ ಇಂದ ಕಾಲ್ ತೆಗೆದು ಕ್ಲಚ್ ಇಂದ ಕಾಲ್ ತೆಗೆದು ಯಾವಾಗ ಒಂದು ಫ್ರೀ ರನ್ನಿಂಗ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸ್ಪೀಡ್ ಕಡಿಮೆ ಆಗ್ತಾ ಬರುತ್ತೆ, ಎಂಜಿನ್ ಬ್ರೇಕಿಂಗ್ ಆಪರೇಷನ್ ಅವಾಗ ಆಗುತ್ತೆ. ಈ ರೀತಿಯಾಗಿ 3 ಮೆಥಡ್ಸ್ ಅಲ್ಲಿ ನಾವು ಕಾರ್ಗಳಲ್ಲಿ ಬ್ರೇಕಿಂಗ್ ನ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ಈಗ ಬ್ರೇಕಿಂಗ್ ಪೆಡಲ್ ಮತ್ತೆ ಯಾವ ರೀತಿಯಾಗಿ ನಾವು ಲೆಗ್ ಮೂವ್ಮೆಂಟ್ ಇರಬೇಕು ಬ್ರೇಕ್ ಗಳ ಮೇಲೆ ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಿದ್ರಲ್ವಾ, ಇದು ನಮ್ಮ ಗಾಡಿಯ ಪೆಡಲ್ಸು, ಇದು ಬಂದು ಎಕ್ಸಲರೇಟರು, ಇದು ಬಂದು ಬ್ರೇಕು ಮತ್ತು ಇದು ಬಂದು ಕ್ಲಚ್ಚು. ಸೊ ಫಸ್ಟ್ ನಿಮಗೆ ಯಾವ ರೀತಿಯಾಗಿ ನಾವು ಲೆಗ್ ಮೂವ್ಮೆಂಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗಲೂ ನಮ್ಮ ಟೋ ಏನಿರುತ್ತಲ್ವ, ನಮ್ಮ ಹಿಮ್ಮಡಿಯ ಭಾಗ ಇಲ್ಲಿ ರೆಸ್ಟ್ ಮಾಡ್ತಿರುತ್ತೆ. ಅದೇ ರೀತಿಯಾಗಿ ಕಾಲುಗಳ ಪ್ಲೇಸ್ಮೆಂಟ್ಸ್ ಅಂದರೆ ನಾವು ರೈಟ್ ಲೆಗ್ನ ಅಂದರೆ ಬಲಗಾಲನ್ನ ಎಕ್ಸಲರೇಟರ್ ಮತ್ತು ಬ್ರೇಕ್ಗೆ ಯೂಸ್ ಮಾಡ್ತೀವಿ. ಎಡಗಾಲನ್ನ ಯಾವತ್ತೂ ಕ್ಲಚ್ಚಿಗೋಸ್ಕರ ಮಾತ್ರನೇ ಯೂಸ್ ಮಾಡ್ತೀವಿ. ಇಲ್ಲಿ ಡೆಡ್ ಪೆಡಲಲ್ಲಿ ನನ್ನ ಲೆಫ್ಟ್ ಲೆಗ್ಗು ರೆಸ್ಟ್ ಮಾಡ್ತಾ ಇರುತ್ತೆ. ಮೆಚುರಿಟಿಯಾಗಿ ನಾವು ಬಲಗಾಲನ್ನ ಬ್ರೇಕಿಂಗ್ ಆ್ಯಕ್ಷನ್ಗೆ ಮತ್ತು ಎಕ್ಸಲರೇಷನ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಕಾರ್ನ ಡ್ರೈವ್ ಮಾಡುವಾಗ ಯೂಶ್ವಲಿ ನಮ್ಮ ಕಾಲು ಯಾವಾಗಲೂ ಎಕ್ಸಲರೇಟ್ ಮೇಲೆ ಇರುತ್ತೆ. ಇನ್ನು ಕಾಲುಗಳ ಪ್ಲೇಸ್ಮೆಂಟು ಈ ರೀತಿ ಇಟ್ಕೊಳ್ಬೇಕಾ ಅಥವಾ ಈ ರೀತಿ ಇಟ್ಕೊಳ್ಬೇಕಾ ಅಂತ ತುಂಬ ಜನ ಬಿಗಿನರ್ಸ್ ಡ್ರೈವರ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಯಾವಾಗಲೂ ನಾವು ನಮ್ಮ ಬಲಗಾಲನ್ನ ಆಕ್ಸಲರೇಟರು ಮತ್ತು ಬ್ರೇಕ್ ಏನಿರುತ್ತೆ ಇದ್ರ ನಡುವೆ ಸ್ಪೇಸ್ ಇರುತ್ತಲ್ವ, ಇದು ನೋಡಿ ಸ್ಪೇಸು, ಈ ರೀತಿಯಾಗಿ ಒಂದು ಸ್ಪೇಸ್ ಇದೆ. ಇವೆರಡರ ನಡುವೆ ಅಂದರೆ ಈ ಪೋರ್ಷನ್ ಆಗುತ್ತೆ. ನನಗೆ ಈ ಪೋರ್ಷನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹಿಮ್ಮಡಿ ನೋಡಿ ಎರಡರ ನಡುವೆ ಇದೆ. ಸೊ ಈ ರೀತಿಯಾಗಿ ನಾನು ಎಕ್ಸಲರೇಟ್ ಮಾಡ್ತೀನಿ. ಸಡನ್ ಬ್ರೇಕ್ ಮಾಡಬೇಕಂದ್ರೆ ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಈ ಟೆಕ್ನಿಕ್ಸ್ನ ಎಲ್ಲರೂ ಫಾಲೋ ಮಾಡಿ. ಸೊ ಏನಾಗುತ್ತೆ, ನೀವು ಸಡನ್ ಪೂರ್ತಿ ಎಕ್ಸಲರೇಟರ್ ಕೆಳಗಡೆ ಇಟ್ಟರೆ ನಿಮಗೆ ಇದು ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಕಾಲು ನಿಮಗೆ ಸಡನ್ನಾಗಿ ಟರ್ನ್ ಆಗಲ್ಲ ಆ್ಯಂಡ್ ತುಂಬಾ ಪೇನ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಎಕ್ಸಲರೇಟರ್ ಮತ್ತು ಬ್ರೇಕ್ ನಡುವೆ ನಿಮ್ಮ ಕಾಲು ಬರುವಂತೆ ನೀವು ನಿಮ್ಮ ಕಾಲನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬರ್ತಾ ಬರ್ತಾ ರೂಢಿ ಆದರೆ ನಿಮಗೇನೆ ಈಸಿ ಆಗುತ್ತೆ. ಅದೇ ರೀತಿಯಾಗಿ ನೀವು ಬ್ರೇಕ್ಗೆ ಸ್ಟ್ರೇಟ್ ಆಗಿ ಕಾಲು ಇಟ್ಕೊಂಡ್ರೆ ನಿಮಗೆ ಎಕ್ಸಲರೇಷನ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಎರಡರ ನಡುವೆ ನಿಮ್ಮ ಕಾಲನ್ನ ನೀವು ಪ್ಲೇಸ್ ಮಾಡಿದಾಗ ನಿಮಗೆ ಎಕ್ಸಲರೇಟರ್ ಕೊಡೋಕ್ಕೆ ಮತ್ತೆ ಬ್ರೇಕ್ಗೆ ಸ್ವಿಚ್ ಮಾಡೋಕ್ಕೆ ತುಂಬಾನೇ ಈಸಿ ಆಗುತ್ತೆ. ಈ ಒಂದು ಟಿಪ್ನ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಮತ್ತು ಯಾರ್ಯಾರು ಪ್ರೋ ಡ್ರೈವರ್ಸ್ ಇದ್ದೀರಾ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ಲೆಫ್ಟ್ ಲೆಗ್ನ ಬರೀ ಕ್ಲಚ್ಗೆ ಮಾತ್ರ ಆಪರೇಷನ್ ಮಾಡಬೇಕು. ಇನ್ನು ಕೆಲವೊಂದು ಸಿಚುವೇಶನ್ ಹೇಳಬೇಕಾದ್ರೆ ಯಾವಾಗಲೂ ನಾವು ಬ್ರೇಕ್ನ ಈ ರೀತಿ ಸಡನ್ ಆಗಿ ಪ್ರೆಸ್ ಮಾಡಬಾರ್ದು. ತುಂಬಾನೇ ಸಾಫ್ಟ್ ಮೂವ್ಮೆಂಟ್ ಇರುತ್ತೆ. ನಾವು ಸಡನ್ ಆಗಿ ಈ ರೀತಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ಹಿಂದೆ ಕುಂತಿರೋ ಪ್ಯಾಸೆಂಜರ್ಸು ಅಥವಾ ನೀವೇನಾದ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ತುಂಬಾನೇ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಬ್ರೇಕ್ನ ಲೀನಿಯರ್ ಆಗಿ ಅಪ್ಲೈ ಮಾಡಬೇಕು. ಅಲ್ಲಿ ಈ ರೀತಿಯಾದಂಥ ಒಂದು ಪ್ಯಾನಿಕ್ ಸಿಚುವೇಶನ್ಸ್ ಅಲ್ಲಿ ನಾವು ಸಡನ್ನಾಗಿ ಬ್ರೇಕ್ ಮಾಡಬೇಕಾಗತ್ತೆ. ಈ ರೀತಿ ಬ್ರೇಕ್ ಮಾಡುವಾಗ ನಾವು ಕ್ಲಚ್ಚು ಮತ್ತು
ಎಕ್ಸಿಲರೇಟರ್ನ ಎರಡನ್ನೂ ಒಮ್ಮಕ್ಲೆ ಪ್ರೆಸ್ ಮಾಡ್ಬೋದು. ಇವಾಗಲೂ ನಮ್ಮ ಕಾಲು ಕ್ಲಚ್ಚು ಮತ್ತೆ ಬ್ರೇಕಿಗೆ ಎರಡಕ್ಕೂ ಈಸಿಲಿ ಎಕ್ಸೆಸ್ ಆಗೋ ತರ ನಾವು ನಮ್ಮ ರೈಟ್ ಲೆಗ್ ನ ಪ್ಲೇಸ್ ಮಾಡಬೇಕಾಗತ್ತೆ. ನಮ್ಮ ಗಾಡಿ ಸ್ಪೀಡ್ ತುಂಬಾನೇ ಸ್ಲೋ ಇದೆ ಅಂದಾಗ ನಾವು ಯಾವತ್ತೂ ಕ್ಲಚ್ ನ ಪ್ರೆಸ್ ಮಾಡಿ ಆಮೇಲೆ ಬ್ರೇಕ್ ಪ್ರೆಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವೇನಾದ್ರೂ ಸಡನ್ ಆಗಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ಸ್ಲೋ ಸ್ಪೀಡ್ಸ್ ಅಲ್ಲಿ ಇರುವಾಗ ನಮ್ಮ ಗಾಡಿ ಆಟೋಮೆಟಿಕಲಿ ಆಫ್ ಆಗುತ್ತೆ. ಅದಕ್ಕೋಸ್ಕರ ಲೋವರ್ ಸ್ಪೀಡ್ಸ್ ಅಲ್ಲಿ ಯಾವಾಗಲೂ ಫಸ್ಟ್ ಕ್ಲಚ್ ಒತ್ತಿ ಆಮೇಲೆ ನೀವು ಬ್ರೇಕ್ ನ ಅಪ್ಲೈ ಮಾಡಿ. ಇನ್ನು ಕೆಲವು ಜನ ಹೊಸದಾಗಿ ಡ್ರೈವ್ ಮಾಡೋರು ಏನ್ ಮಾಡ್ತೀರಾ, ಸಡನ್ ಆಗಿ ಏನಾದ್ರು ಬ್ರೇಕ್ ಅಪ್ಲೈ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಶಿಫ್ಟ್ ಆಗಿ ಸಡನ್ ಆಗಿ ಈ ರೀತಿ ಎಲ್ಲ ಬ್ರೇಕ್ ಪ್ರೆಸ್ ಮಾಡ್ತೀರಾ. ಈ ಬ್ರೇಕ್ ಪ್ರೆಸ್ ಮಾಡೋದ್ರಿಂದ ಒಳಗಡೆ ಕುಂತವ್ರಿಗೆ ಒಂದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಗಾಡಿ ಒಳಗಡೆ ತುಂಬಾನೇ ಮೆಕ್ಯಾನಿಕಲ್ ಸ್ಟ್ರೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಬ್ರೇಕ್ ಮಾಡುವಾಗ ಲೀನಿಯರ್ ಆಗಿ ಬ್ರೇಕ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಆಕ್ಸಿಲರೇಟರ್ ಮಾಡ್ತೀರಾ ಅದೇ ರೀತಿಯಾಗಿ ಲೀನಿಯರ್ ಅಲ್ಲಿ ನೀವು ಬ್ರೇಕ್ನ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಪ್ಯಾನಿಕ್ ಸಿಚುವೇಶನ್ಸ್ ಅಂತ ಬರುತ್ತೆ. ಪ್ಯಾನಿಕ್ ಸಿಚುವೇಶನ್ ಅಂದರೆ ಏನಂದರೆ, ನೀವು ಫಾಸ್ಟಾಗಿ ಹೋಗ್ತಿರ್ತಾರ, ಆ ನಡುವೆ ಏನಾದರೂ ರೋಡಲ್ಲಿ ಹೈವೇಗಳಲ್ಲಿ ನಾಯಿ ಅಥವಾ ಏನಾದರೂ ಆಕಳು ಅದೆಲ್ಲ ಬಂದಾಗ ಸಡನ್ ಆಗಿ ಬ್ರೇಕಿಂಗ್ ಮಾಡೋದು ಇರುತ್ತೆ. ಈ ರೀತಿ ಸಿಚುವೇಶನ್ಸಲ್ಲಿ ನಾವು ತುಂಬಾನೇ ಒಂದು ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಳ್ಬೇಕು. ನಾವೇನಾದರೂ ಸಡನ್ ಆಗಿ ಬ್ರೇಕಿಂಗ್ ಮಾಡಿದರೆ ಸ್ಲೈಡ್ ಆಗಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಾದರೂ ಪ್ಯಾನಿಕ್ ಬ್ರೇಕ್ ಮಾಡುವಾಗ ನಾವು ತುಂಬಾನೇ ವಿಚಾರ ಮಾಡಿ ಬ್ರೇಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಗಾಡಿಗಳಲ್ಲಿ ಕುಂತವರ ಸೇಫ್ಟಿ ಕೂಡ ಅಷ್ಟೇನೆ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹ್ಯಾಂಡ್ ಬ್ರೇಕ್ ನಮ್ಮ ರಿಯರ್ ವೀಲ್ಸ್ಗೆ ಅಂದರೆ ನಮ್ಮ ಕಾರಿನ ರಿಯರ್ ವೀಲ್ಸ್ಗೆ ಕನೆಕ್ಟೆಡ್ ಇರುತ್ತೆ. ಹ್ಯಾಂಡ್ ಬ್ರೇಕ್ ಹಾಕುವಾಗ ನಾವು ಯಾವಾಗ ಜಸ್ಟ್ ಲಿಫ್ಟ್ ಮಾಡಿದರೆ ಸಾಕು. ಪಾರ್ಕಿಂಗ್ ಬ್ರೇಕ್ ಹಾಕೋದ್ರಿಂದ ಜಸ್ಟ್ ನಮ್ಮ ರಿಯರ್ ವೀಲ್ಸು ಬ್ರೇಕ್ ಅಪ್ಲೈ ಆಗಿ ಲಾಕ್ ಆಗುತ್ತೆ. ಅದೇ ರೀತಿಯಾಗಿ ಪಾರ್ಕಿಂಗ್ ಬ್ರೇಕ್ನ ರಿಲೀಸ್ ಮಾಡಬೇಕಂದ್ರೆ ನಾವು ಇದನ್ನು ಪ್ರೆಸ್ ಮಾಡಿ ಕೆಳಗಡೆ ಇಳಿಸ್ಬೇಕಾಗತ್ತೆ. ಪಾರ್ಕ್ ಮಾಡುವಾಗ ಕೂಡ ಈ ಬಟನ್ನ ಪ್ರೆಸ್ ಮಾಡಿ ಮೇಲೆ ಮಾಡಿ ಬಟನ್ನ ರಿಲೀಸ್ ಮಾಡ್ತೀರಾ. ಈ ರೀತಿ ಎವ್ರಿ ಟೈಮ್ ಇದನ್ನ ಪ್ರೆಸ್ ಮಾಡಿ ಮೇಲೆ ಮಾಡೋದ್ರಿಂದ ಒಳಗಡೆ ಇರೋ ಸ್ಪ್ರಿಂಗ್ನ ಯೂಸೇಜು ಡಬಲ್ ಆಗುತ್ತೆ ಮತ್ತು ಸ್ಪ್ರಿಂಗ್ ಏನಿರುತ್ತಲ್ವ ಅದರ ಲೈಫು ಅರ್ಧ ಆಗುತ್ತೆ. ಯಾಕಂದರೆ ನಾವು ಇಳಿಸೋವಾಗ ಅಷ್ಟೇ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಏರಿಸೋವಾಗ ಈ ರೀತಿಯಾಗಿ ಬಟನ್ ಪ್ರೆಸ್ ಮಾಡ್ದೇ ಏರಿಸಿದ್ರೆ ತುಂಬಾ ಒಳ್ಳೆಯದು. ಯಾವಾಗ ನಾವು ಗಾಡಿಯಿಂದ ಇಳಿತೀವಿ, ಗಾಡಿನ ಟರ್ನ್ ಆಫ್ ಮಾಡ್ತೀವಿ, ಆವಾಗ ಡ್ರೈವರ್ ಆದಂಥವರು ಫಸ್ಟ್ ಇಳಿಯೋಕ್ಕಿಂತ ಮುಂಚೆ ಮಾಡಬೇಕಾಗಿದ್ದು ಈ ಪಾರ್ಕಿಂಗ್ ಬ್ರೇಕ್ನ ಈ ರೀತಿಯಾಗಿ ಎಂಗೇಜ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಜನ ಮರ್ತಿರ್ತಾರೆ, ಬರೀ ಹಾಫ್ ಅಷ್ಟೇ ಎಂಗೇಜ್ ಮಾಡಿರ್ತಾರೆ. ಆ ರೀತಿಯಾದಂಥ ಸಿಚುವೇಶನ್ಸಲ್ಲಿ ಪೂರ್ತಿ ಬ್ರೇಕ್ ಎಂಗೇಜ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಇದನ್ನು ಪೂರ್ತಿ ಎಂಗೇಜ್ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಆದಮೇಲೆ ನಿಮಗೆ ಇಲ್ಲಿ ಬ್ರೇಕ್ ಅಂತ ಒಂದು ಡಿಸ್ಪ್ಲೇ ಅಲ್ಲಿ ಸಿಗುತ್ತೆ. ಯೂಶ್ವಲಿ ಇದು ಎಲ್ಲ ಗಾಡಿಗಳಲ್ಲಿ ಸಿಗುತ್ತೆ. ನೀವೇನಾದರೂ ಬ್ರೇಕ್ ಎಂಗೇಜ್ ಮಾಡಿ ತೆಗಿಲಿಲ್ಲ ಅಂದರೆ ನಿಮಗೆ ಒಂದು ವಾರ್ನಿಂಗ್ ಸೈನ್ ಕೂಡ ತೋರಿಸುತ್ತೆ ಇದು. ಅದೇ ರೀತಿಯಾಗಿ ನಾವು ವಾಪಸ್ ಡ್ರೈವ್ ಮಾಡುವಾಗ ಪಾರ್ಕಿಂಗ್ ಬ್ರೇಕ್ನ ರಿಲೀಸ್ ಮಾಡಬೇಕು. ನೋಡಿ, ಈಗ ನಾನು ಬ್ರೇಕ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸಿಂಬಾಲು ಹೋಗುತ್ತೆ. ನನಗೆ ತುಂಬ ಜನ DM ಅಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಸಡನ್ನಾಗಿ ಪ್ಯಾನಿಕ್ ಬ್ರೇಕಿಂಗ್ ಯಾವ ರೀತಿ ಮಾಡಬೇಕಂತೆಲ್ಲ. ನೀವು ಹೈವೇನಲ್ಲಿ ಡ್ರೈವ್ ಮಾಡುವಾಗ ನಿಮಗೆ ಸಡನ್ನಾಗಿ ಪ್ಯಾನಿಕ್ ಬ್ರೇಕಿಂಗ್ ಮಾಡಬೇಕಂದ್ರೆ ನೀವು ಕ್ಲಚ್ ಮತ್ತು ಬ್ರೇಕ್ನ ಒಂದೇ ಟೈಮಲ್ಲಿ ಪ್ರೆಸ್ ಮಾಡೋದ್ರಿಂದ ನೀವು ಪ್ಯಾನಿಕ್ ಬ್ರೇಕಿಂಗ್ನ ಮಾಡ್ಬೋದು. ಅದೇ ರೀತಿಯಾಗಿ ಸ್ಲೋ ಸ್ಪೀಡ್ಸಲ್ಲಿ ಅಂದರೆ ಸಿಟಿ ಲಿಮಿಟ್ಸಲ್ಲಿ ಡ್ರೈವ್ ಮಾಡುವಾಗ ಯಾವಾಗಲೂ ನಾವು ಬ್ರೇಕ್ನ ಮೊದಲು ಪ್ರೆಸ್ ಮಾಡಬಾರ್ದು. ಫಸ್ಟ್ ಕ್ಲಚ್ ಪ್ರೆಸ್ ಮಾಡಿ ಆಮೇಲೆ ಬ್ರೇಕ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿ ಫಸ್ಟ್ ಕ್ಲಚ್ ಆಮೇಲೆ ಬ್ರೇಕ್ ಅಪ್ಲೈ ಮಾಡೋದ್ರಿಂದ ನಮ್ಮ ಗಾಡಿ ಯಾವುದೇ ರೀತಿಯಾಗಿ ಟರ್ನ್ ಆಫ್ ಆಗಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೇಕ್ ಆಪರೇಷನ್ ಬಗ್ಗೆ ಕೆಲವೊಂದು ಬೇಸಿಕ್ ಹೇಳಿಕೊಟ್ಟೆ. ಈ ರೀತಿಯಾದಂಥ ಬೇಸಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ರೇಕಿಂಗ್ ಆಪರೇಷನ್ ತುಂಬಾ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಯಾವುದೇ ಒಂದು ಸಡನ್ ಆಗಿ ಜರ್ಕ್ ಫೀಲ್ ಆಗಲ್ಲ. ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಬೇಸಿಕ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಡ್ರೈವ್ ಮಾಡಿ ಒಂದು ಬ್ರೇಕಿಂಗ್ ಆಪರೇಷನ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.